ಏದೇನ್ ವನದಿಂದ ಹೊರಬಂದ ಮೇಲೆ ಆದಾಮ ಮತ್ತು ಹವ್ವಳಿಗೆ 2 ಮಕ್ಕಳು ಜನಿಸಿದರು. ಹಿರಿಯವನು ಕಾಯಿನ, ಕಿರಿಯನು ಹಾಬೇಲ. ಕಾಯಿನ ಕೃಷಿಕನಾಗಿದ್ದ. ಅವನು ಭೂಮಿಯಲ್ಲಿ ಬೆಳೆ ಬೆಳೆಸುತ್ತಿದ್ದ. ಹಾಬೇಲ ಕುರಿಗಾಹಿಯಾಗಿದ್ದ. ಅವನು ಕುರಿಗಳನ್ನು ಸಾಕುತ್ತಿದ್ದ. ಒಂದು ದಿನ ಇಬ್ಬರೂ ದೇವರಿಗೆ ಅರ್ಪಣೆ ನೀಡಲು ತೀರ್ಮಾನಿಸಿದರು. ಹಾಬೇಲ ತನ್ನ ಕುರಿಗಳಲ್ಲಿ ಅತ್ಯುತ್ತಮವಾದದನ್ನು ದೇವರಿಗೆ ಅರ್ಪಿಸಿದನು. ಅವನ ಹೃದಯದಲ್ಲಿ ಪ್ರೀತಿ ಮತ್ತು ಭಕ್ತಿ ಇತ್ತು. ಕಾಯಿನ ತನ್ನ ಬೆಳೆಗಳಲ್ಲಿ ಕೆಲವು ಭಾಗವನ್ನು ಅರ್ಪಿಸಿದನು. ಆದರೆ ಅವನ ಮನಸ್ಸು ಸರಿಯಾಗಿರಲಿಲ್ಲ. ದೇವರು ಹಾಬೇಲನ ಅರ್ಪಣೆಯನ್ನು ಸ್ವೀಕರಿಸಿದರು. ಆದರೆ ಕಾಯಿನನ ಅರ್ಪಣೆಯನ್ನು ಸ್ವೀಕರಿಸಲಿಲ್ಲ. ಇದರಿಂದ ಕಾಯಿನನಿಗೆ ತುಂಬ ಕೋಪ ಬಂತು. ಅವನ ಹೃದಯದಲ್ಲಿ ಅಸೂಯೆ ಮತ್ತು ಕ್ರೋಧ ತುಂಬಿತು. ದೇವರು ಕಾಯಿನನನ್ನು ಎಚ್ಚರಿಸಿದರು. ಪಾಪ ನಿನ್ನ ಬಾಗಿಲಿನ ಮುಂದೆ ಇದೆ, ಆದರೆ ನೀನು ಅದನ್ನು ಜಯಿಸಬೇಕು. ಆದರೂ ಕಾಯಿನನು ತನ್ನ ಕೋಪವನ್ನು ನಿಯಂತ್ರಿಸಲಿಲ್ಲ. ಒಂದು ದಿನ ಹೊಲದಲ್ಲಿ ಅವನು ತನ್ನ ತಮ್ಮ ಹಾಬೇಲನ ಮೇಲೆ ದಾಳಿ ಮಾಡಿ ಕೊಂದನು. ದೇವರು ಕಾಯಿನನನ್ನು ಕೇಳಿದರು, ನಿನ್ನ ತಮ್ಮ ಎಲ್ಲಿದ್ದಾನೆ? ಕಾಯಿನ ಉತ್ತರಿಸಿದನು, ನಾನು ನನ್ನ ತಮ್ಮನ ಕಾಯುವವನೋ? ಆದರೆ ದೇವರು ಎಲ್ಲವನ್ನೂ ತಿಳಿದಿದ್ದರು. ಕಾಯಿನ ತನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಯಿತು. ಈ ಕತೆ ನಮಗೆ ಕಲಿಸುವುದೇನು? ಅಸೂಯೆ ಮತ್ತು ಕೋಪ ಹೃದಯವನ್ನು ಹಾಳು ಮಾಡುತ್ತವೆ. ದೇವರು ನಮ್ಮ ಹೊರಗಿನ ಕಾಣಿಕೆಗಿಂತ ನಮ್ಮ ಹೃದಯವನ್ನು ನೋಡುತ್ತಾರೆ. ಕೋಪ ಬಂದಾಗ ಅದನ್ನು ನಿಯಂತ್ರಿಸಬೇಕು. ನಾವು ಪ್ರೀತಿಯನ್ನು ಆರಿಸಿಕೊಂಡರೆ ಜೀವನದಲ್ಲಿ ಶಾಂತಿ ಮತ್ತು ಆಶೀರ್ವಾದ ಇರುತ್ತದೆ.